ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಜೆಸ್ಕಾಮ್ ಪವರ್ ಮ್ಯಾನ್ನ ಒಂದು ಕೌನ್ಸಿಲಿಂಗ್ ಡೇಟ್ ಏನು ಬಿಡುಗಡೆ ಮಾಡಿದ್ದಾರೆ 24ಕ್ಕೆ ಇದೆ ಅಂತೇಳಿ. ಅದರ ಬಗ್ಗೆ ಅಫಿಷಿಯಲ್ ಅಪ್ಡೇಟ್ ಮತ್ತೊಂದು ಸಿಕ್ಕಿದೆ. ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ದೊರೀತಾ ಹೋಗ್ತದೆ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದ್ರಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಾಸ್ ಮಾಡುತ್ತಿರುವಂಥ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರುವಂಥದ್ದು ಜೆಸ್ಕಾಮ್ ಅವರು ಮತ್ತೊಂದು PDF ಅನ್ನು ಬಿಟ್ಟಿದ್ದಾರೆ. ಅದರ ಅನುಸಾರವಾಗಿ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಕಿರಿಯ ಪವರ್ ಮ್ಯಾನ್ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಗಳನ್ನು ದಿನಾಂಕ 11/11/2025 ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ನೇಮಕಾತಿ ಹೊಂದಿ ಎಲ್ಲ ದಾಖಲಾತಿಗಳ ನೈಜತೆ ಮತ್ತು ಸಿಂಧುತ್ವ ಪ್ರಮಾಣಪತ್ರ ಸ್ವೀಕೃತಗೊಂಡಿರುವ ಅಭ್ಯರ್ಥಿಗಳ ವಿವರಗಳನ್ನು ಅನುಬಂಧ 1 ಮತ್ತು 2ರಲ್ಲಿ ತಿಳಿಸಲಾಗಿರುತ್ತದೆ. ಅನುಬಂಧ 1 ಮತ್ತು 2ರಲ್ಲಿ ತಿಳಿಸಿರುವ ಅಭ್ಯರ್ಥಿಗಳ ಸ್ಥಳ ನಿಯುಕ್ತಿ ಹಾಗೂ ನೇಮಕಾತಿ ಆದೇಶ ಜಾರಿಗೊಳಿಸಲು 24/3/2026 ಕೌನ್ಸಿಲಿಂಗ್ ನಡೆಸಲಾಗುತ್ತಿರುವುದರಿಂದ ಸದರಿ ಅಭ್ಯರ್ಥಿಗಳು ತಮ್ಮ ಮೂಲ ಗುರುತಿನ ಚೀಟಿ ಅಂದರೆ ಯಾವುದಾದ್ರೂ ಒಂದು ID ಪ್ರೂಫನ್ನು ತೆಗೆದುಕೊಂಡ್ರೆ ಆಯಿತು. ಅದೇ ರೀತಿಯಾಗಿ ನೀವು ಯಾವ ಗುರುತಿನ ಚೀಟಿ ತೊಗೊಂಡಿರ್ತೀರೋ ಅದರದ್ದು ಒಂದು ಜೆರಾಕ್ಸ್ ಮಾಡಿಕೊಂಡು ಅದರ ಮೇಲೆ ನಿಮ್ಮ ಸಿಗ್ನೇಚರ್ನ ಮಾಡಿಕೊಂಡು ಹೋಗಬೇಕು. ಇಷ್ಟು ತೆಗೆದುಕೊಂಡು ಹೋದರೆ ಆಯಿತು. ದಿನಾಂಕ ಮತ್ತು ಇದು ಬಂದ್ಬಿಟ್ಟು 24/3/2026 10 ಗಂಟೆಗೆ ಕಿರಿಯ ಪವರ್ ಮ್ಯಾನ್ ಹುದ್ದೆಗೆ. ಸ್ಥಳ ಬಂದ್ಬಿಟ್ಟು ನಿಗಮ ಕಾರ್ಯಾಲಯ, ಸ್ಟೇಷನ್ ರೋಡ್, ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಕಲಬುರಗಿಯಲ್ಲಿ. ಓಕೆ, ಈ ಒಂದು ದಿನಾಂಕದಂದು ನೀವೇನು ಮಾಡಬೇಕು ಅಂತಂದರೆ ಅಲ್ಲಿ ಹೋಗಿ ವರದಿಯನ್ನು ಮಾಡಿಕೊಂಡು ನಿಮ್ಮ ಒಂದು ಆದೇಶ ಪ್ರತಿಯನ್ನು ತೆಗೆದುಕೊಂಡು ಬರಬೇಕಾಗ್ತದೆ. ಬಟ್ ಇಲ್ಲಿ ಏನಪ್ಪ ಅಂತಂತಂದರೆ ಮೊದಲಿಗೆ ಇವಾಗ ಏನಾಗಿದೆ ಅಂತಂದರೆ ಇನ್ನೂ ಹೆಚ್ಚಿನ ಜನನ ಆ್ಯಡ್ ಮಾಡಿದ್ದಾರೆ. ಅಂದರೆ ಡಾಕ್ಯುಮೆಂಟ್ ಯಾರು ಸಬ್ಮಿಟ್ ಮಾಡಿಲ್ವೋ ಅವರೆಲ್ಲ ಮಾಡಿದ್ದಾರೆ. ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿದೆ, ನೀವು ಹೋಗಿ ಚೆಕ್ ಮಾಡಿಕೊಳ್ಳ್ರಿ ನಿಮ್ಮ ಹೆಸರು ಬಂದಿದೆಯೋ ಇಲ್ಲೋ ಅಂಥೇಳಿ. ಆಲ್ಮೋಸ್ಟ್ ಎಲ್ಲರ ಹೆಸರು ಸಹ ಬಂದಿದೆ ಅಂತ ಭಾವಿಸ್ತೀನಿ. ಯಾಕಂತಂದರೆ ಅವರು ಮೊದಲೇ ಹೇಳಿದ್ದಾರೆ, ನಾವು ಕೌನ್ಸಿಲಿಂಗನ್ನು ಕೇವಲ ಒಂದೇ ಬಾರಿ ಮಾಡ್ತೀವಿ, ಮತ್ತೊಂದು ಬಾರಿ ಮಾಡೋದಿಲ್ಲ ಅಂಥೇಳಿ. ಫಸ್ಟ್ ಟೈಮ್ ಯಾರು ಮಾಡಿದಾಗ ಯಾರು ಬಂದಿರಲ್ಲೋ ಆಯ್ತದು, ಅವರು ಜಾಬು ಕಳ್ಕೊಂಡಂಗೆ. ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ, ಅದು ಮಾಡಿಲ್ಲ ಅಂತಂದರೆ ಅವರು ಇದು ಮಾಡೋಕ್ಕೆ ಹೋಗಲ್ಲ. ಓಕೆ, ಹಾಗಾಗಿ ನಿಮ್ಮ ಒಂದು ಕೌನ್ಸಿಲಿಂಗ್ ಬಂದುಬಿಟ್ಟು ಸರಿಸುಮಾರು ಹೇಳಿದ್ನಲ್ಲ 24ಕ್ಕೆ ಎಲ್ಲರದು ನಡೆಯುತ್ತೆ. ಎಲ್ಲರೂ ಸಹ ಜಾಯ್ನ್ ಆಗಿ ಮತ್ತೊಂದು ಬಾರಿ ನಿಮಗೆ ಕೌನ್ಸಿಲಿಂಗ್ ಆಗಲಿ ಏನಾಗಲಿ ನಡೆಯೋದಿಲ್ಲ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿದ್ದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸಾಕಾಗಿ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.